ಫ್ರೆಂಡ್ಸ್, ಬನ್ನಿ ಮೊಳಕೆ ಹುರುಳಿಕಾಳು ಸೊಪ್ಪನ್ನು ಹಾಕಿಬಿಟ್ಟು ನಾನಿಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಮೊದಲಿಗೆ ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಕೆಂಪು ಆಗಿದೆ, ಈರುಳ್ಳಿ ಹಾಕೋಣ. ನೆಕ್ಸ್ಟ್ ಈರುಳ್ಳಿ ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು ಆಮೇಲೆ ಹಾಕಬೇಕಿತ್ತು, ನಾನು ಮೊದಲೇ ಹಾಕಿಬಿಟ್ಟೆ, ಹಾಗಾಗಿ ಅದು ಬ್ಲಾಕ್ ಆಗಿಬಿಟ್ಟು. ಇದು ಪರವಾಗಿಲ್ಲ, ಇದು ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಸಾಲ್ಟ್ ಹಾಕೋಣ ಇದಕ್ಕೆ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಇದಕ್ಕೆ ನಾನಿಲ್ಲಿ ಕಾಳನ್ನು ಬೇಯಿಸಿಟ್ಟಿದ್ದೀನಿ, ಮೊಳಕೆ ಹುರುಳಿಕಾಳು ಸೊಪ್ಪು. ಇದನ್ನು ಎತ್ತಿ ಅದಕ್ಕೆ ಹಾಕೋಣ. ತುಂಬ ಈಸಿಯಾಗಿ ಬೇಗ ಮಾಡ್ಕೊಬೋದು. ಅಂದರೆ ಹೇಳ್ಬೇಕಂದ್ರೆ ಇದು ಬಸ್ಸಾಂಬಾರು ಪಲ್ಯ, ನಾನು ಸಾಂಬಾರು ತೋರಿಸಿಲ್ಲ ಇಲ್ಲಿ. ನೀಟಾಗೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ಇದು ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಇದೇನು ಜಾಸ್ತಿ ಟೈಮ್ ಬೇಯಿಸೋ ಹಾಗಿರಲ್ಲ, ಯಾಕಂದರೆ ಒಂದ್ಸರಿ ಬೇಯಿಸಿರ್ತೀವಲ್ಲ. ಇವಾಗ ಲಾಸ್ಟಲ್ಲಿ ಕಾಯಿ ಹಾಕೋಣ. ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಕಾಯಿ ಹಾಕ್ಬೇಕು ಇದಕ್ಕೆ. ತುಂಬ ಚೆನ್ನಾಗಿರುತ್ತೆ ಇದು ಬಸ್ಸಾರು ಜೊತೆ. ಕಾಳನ್ನು ಮೊಳಕೆ ಕಟ್ಬಿಟ್ಟು ಇದಕ್ಕೆ ಕೀರೆ ಸೊಪ್ಪು ಹಾಕಿಬಿಟ್ಟು ಬಸ್ಸಾರು ಮಾಡಿರೋದು ನಾನು. ಸ್ವಲ್ಪ ಕಾಳನ್ನು ಜಾಸ್ತಿ ಬೇಯಿಸ್ಬಿಟ್ಟಿದ್ದೀನಿ, ಇರಲಿ ಪರವಾಗಿಲ್ಲ. ನೋಡಿ ರೆಡಿಯಾಗಿದೆ. ಇಷ್ಟೇ, ತುಂಬ ಈಸಿಯಾಗಿ ಬೇಗ ಮಾಡ್ಬೋದು. ಇಲ್ಲಿ ಸಾಂಬಾರ್ದು ತೋರಿಸಿಲ್ಲ ನಾನು, ಯಾಕಂದರೆ ಇನ್ನೂ ನಾನು ಸಾಂಬಾರು ರೆಡಿ ಮಾಡಿಲ್ಲ, ಎಲ್ಲ ರುಬ್ಕೋಬೇಕು ಇವಾಗ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಪ್ಲೀಸ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಇಲ್ಲಿ ಸಾಂಬಾರು ಕೂಡ ರೆಡಿ ಮಾಡಿದ್ದೀನಿ ನಾನು. ಅಷ್ಟೇ ಬಸ್ಸಾರು. ಅಂದರೆ ಇದಕ್ಕೆ ನಾನು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ. ಗ್ರೀನ್ ಹಾಕಿದ್ರೆ ಗ್ರೀನ್ ಕಲರ್ ಬರುತ್ತೆ, ನಾನು ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ. ಇಷ್ಟೇ, ಹಾಸನ ಸ್ಟೈಲ್ ಬಸ್ಸಾರು. ತುಂಬ ಜನಕ್ಕೆ ಬಸ್ಸಾರು ಅಂದರೆ ಗೊತ್ತೇ ಇಲ್ಲ, ಉಪ್ಸಾರು ಅಂದರೆ ಗೊತ್ತಾಗುತ್ತೆ, ಬಸ್ಸಾರು ಅಂದರೆ ಗೊತ್ತಾಗೋದೇ ಇಲ್ಲ. ನಮ್ಮ ಕಡೆ ಹೀಗೆ ಫ್ರೆಂಡ್ಸ್ ಮಾಡೋದಾದರೆ ಇದನ್ನು ತೋರ್ಸೋಕ್ಕಾಗಿಲ್ಲ ನಾನು, ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ.